ಏಕಾದಶಿ ಎಂದು ಉಪವಾಸ ಮಾಡಲೇಬೇಕು. ಅವನು ಎಂಥ ಪಾಪ ಬೇಕಾದರೂ ಮಾಡಿರಲಿ, ಆ ಎಲ್ಲ ಪಾಪವನ್ನು ಕಳೀತದೆ ಏಕಾದಶಿ ವ್ರತ. ಮತ್ತು ಎಲ್ಲ ದಾನ, ಎಲ್ಲ ಯಜ್ಞ, ಎಲ್ಲ ತೀರ್ಥಗಳಲ್ಲಿ ಮಿಂದ ಪುಣ್ಯ, ಇದೆಲ್ಲವನ್ನು ಕೂಡ ವಿಶೇಷವಾಗಿ ಏಕಾದಶಿ ತಂದು ಕೊಡುತ್ತದೆ. ಕಡೆಗೆ ಏನು ಬೇಡ, ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ರೂ ಸಾಕು, ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ ಅಂತ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ಜಯ ಏಕಾದಶಿ ಜನವರಿ 29ನೇ ತಾರೀಕು ಗುರುವಾರ ಬರ್ತಾ ಇದೆ. ಅದರ ಹಿಂದಿನ ದಿನ 28 ಬುಧವಾರ, ಅವತ್ತು ದಶಮಿಯ ಆಚರಣೆ. 29 ಗುರುವಾರ ಏಕಾದಶಿ ಆಚರಣೆ. 30ನೇ ತಾರೀಕು ಶುಕ್ರವಾರ, ಅವತ್ತು ದ್ವಾದಶಿ ಆಚರಣೆ. ಅವತ್ತು ಬೆಳಗ್ಗೆ 6:55 ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಈ ಏಕಾದಶಿಯನ್ನು ವಿಶೇಷವಾಗಿ ಮಾಧವ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ನಾವು ಮಾಡಿದಂತಹ ಏಕಾದಶಿ ಸಾರ್ಥಕವಾಗುತ್ತೆ.